ಪೂರ್ಣ ಪರಮಾತ್ಮ ಸರ್ವ ಸೃಷ್ಟಿ ರಚನಾಕಾರರಾದ ಕಬೀರ ದೇವರು ಪ್ರತಿಯೊಂದು ಯುಗದಲ್ಲಿ ಪೃಥ್ವಿಯ ಮೇಲೆ ಅವತರಿಸುತ್ತಾರೆ ಹಾಗೂ ಒಬ್ಬ ಸಾಮಾನ್ಯ ವ್ಯಕ್ತಿಯ ಹಾಗೆ ಲೀಲೆ ಮಾಡುತ್ತಾ ತಮ್ಮ ವಾಸ್ತವಿಕ ನಿವಾಸವಾದ ಸತ್ಯಲೋಕದ ಅರಿವನ್ನು ಭಕ್ತ ಸಮಾಜಕ್ಕೆ ನೀಡುತ್ತಾರೆ. ಆದರೆ ಆ ಸಮಯದಲ್ಲಿ ಪ್ರತಿಯೊಬ್ಬರೂ ಪರಮೇಶ್ವರನನ್ನು ಗುರುತಿಸಲಾರರು. ಸುಮಾರು 625 ವರ್ಷಗಳ ಹಿಂದೆ ಸಹ ಇಡೀ ಸೃಷ್ಟಿಯನ್ನೇ ರಚಿಸಿದ ಪೂರ್ಣ ಪರಮಾತ್ಮ ಕಬೀರ ಸಾಹೇಬರು ಕಾಶಿ ನಗರದ ನೇಕಾರ ಬಡಾವಣೆಯ ಒಂದು ಶಿಥಿಲಗೊಂಡ ಗುಡಿಸಲಲ್ಲಿ 120 ವರ್ಷಗಳವರೆಗೆ ಬಟ್ಟೆ ನೇಯುವ ಲೀಲೆಯನ್ನು ಮಾಡುತ್ತಾ ತಮ್ಮ ತತ್ವಜ್ಞಾನ ಹಾಗೂ ಸತ್ಯಲೋಕದ ಮಾಹಿಮೆ ಗುಣಗಾನ ಹಾಡಿದರು. ಸಮಾಜದಲ್ಲಿ ಪಸರಿಸಿದ ಪಾಖಂಡವನ್ನು ಅಂತ್ಯಗೊಳಿಸಿ ಭಕ್ತ ಸಮಾಜಕ್ಕೆ ಸತ್ಯ ಭಕ್ತಿ ನೀಡಿದರು. ಇದರಿಂದ ಜನಸಾಮಾನ್ಯರಿಗೆ ಪರಮಾತ್ಮನ ಲಾಭಗಳು ಪ್ರಾಪ್ತವಾಗತೊಡಗಿದವು. ಇದರಿಂದ ಪ್ರಭಾವಿತರಾದ ಹಿಂದೂ ಹಾಗೂ ಮುಸಲ್ಮಾನ ಧರ್ಮಗಳಿಂದ 64 ಲಕ್ಷ ಶ್ರದ್ಧಾಳುಗಳು ಕಬೀರ ಪರಮೇಶ್ವರರ ಶಿಷ್ಯರಾದರು. ಅದೇ ಇನ್ನೊಂದು ಕಡೆ ಕಬೀರ ಪರಮೇಶ್ವರರನ್ನು ಒಬ್ಬ ಸಾಮಾನ್ಯ ಭಕ್ತ, ಸಂತ ಹಾಗೂ ಬಡ ನೇಕಾರನೆಂದು ತಿಳಿದು ಆಗಿನ ಸಮಯದ ಮುಲ್ಲಾ, ಕಾಜಿ, ಪಂಡಿತ ಹಾಗೂ ಬ್ರಾಹ್ಮಣರು ಕಬೀರ ಸಾಹೇಬರ ಮಹಿಮೆ ಸುತ್ತೆಡೆಗೂ ಹರಡುತ್ತಿರುವುದನ್ನು ಕಂಡು ಈರ್ಷ್ಯಾರ್ಥದಿಂದ ಪ್ರತಿದಿನವೂ ಅವರನ್ನು ಕೊಲ್ಲುವ ಅಸಫಲ ಪ್ರಯತ್ನ ಮಾಡುತ್ತಲೇ ಇದ್ದರು. ಇದರಲ್ಲೊಂದು ಪ್ರಯತ್ನವೇ ಬಾದ್ಶಾ ಸಿಕಂದರ್ ಲೋದಿಯ ಧಾರ್ಮಿಕ ಗುರು ಶೇಖ್ ತಕಿಯಾ ಮೂಲಕ ಕಾಶಿಯಲ್ಲಿ ದಾಸೋಹದ ಸುಳ್ಳು ಪತ್ರ ಹೊರಡಿಸಿ ಪರಮೇಶ್ವರ ಕಬೀರರ ಹೆಸರನ್ನು ಹಾಳು ಮಾಡುವುದಾಗಿತ್ತು. ಈ ಕಬೀರ್ನಿಂದಾಗಿ ನಮ್ಮ ಜೀವನ ವ್ಯರ್ಥವಾಗಿ ಹೋಗಿದೆ. ಅವನನ್ನ ಮುಗಿಸಲು ಅದೆಷ್ಟು ಪ್ರಯತ್ನಿಸಿದೆವು, ಪ್ರತಿ ಬಾರಿಯೂ ಅದೇಗೋ ಬದುಕಿಯೇ ಬಿಡುತ್ತಾನೆ. ಇನ್ನು ಬದುಕಲಾರ. ಈ ಬಾರಿ ಅವನು ಕಾಶಿ ಬಿಟ್ಟು ಓಡಬೇಕು ಅಂತ ಅನಾಹುತಕಾರಿ ಯೋಜನೆ ಮಾಡಿದ್ದೇನೆ. ಓ, ಅದು ಯಾವ ಯೋಜನೆ ಪೀರರೆ? ಹತ್ತಿರ ಬನ್ನಿ. ಎಂತ ಬಲೆ ಉಪಾಯ ನಿಮ್ಮದು. ಇನ್ನಂತೂ ಅವನಿಗೆ ಮಹಾ ಸಂಕಟ ಕಾದಿದೆ ಪೀರರೆ. ಮರುದಿನದಿಂದಲೇ ಒಂದು ಪತ್ರ ಸಮಗ್ರ ಭಾರತದ ಮೂಲೆ ಮೂಲೆಯಲ್ಲೂ ಪ್ರತಿ ಮಠ, ಆಶ್ರಮ, ದೇವಾಲಯಗಳಲ್ಲಿಯೂ ತಲುಪತೊಡಗಿದೆ. ಪತ್ರದಲ್ಲಿ ಹೀಗೆಂದು ಬರೆದಿತ್ತು: ಮಾನ್ಯರೇ, ನೇಕಾರ ಕಾಲೋನಿಯ ನೂರ್ ಅಲಿ ಅನ್ಸಾರಿ ಅವರ ಸುಪುತ್ರರಾದ ಕಬೀರ್ ಸೇಠ್ ಅವರು ಕಾಶಿ ನಗರದಲ್ಲಿ 3 ದಿನಗಳ ಅನ್ನದಾಸೋಹ ಆಯೋಜಿಸಿದ್ದಾರೆ. ಇದರಲ್ಲಿ ಸರ್ವ ಸಾಧು ಸಂತರನ್ನು ಆಮಂತ್ರಿಸಿದ್ದಾರೆ. ದಾಸೋಹದಲ್ಲಿ ಪ್ರತಿದಿನವೂ ಭೋಜನದ ನಂತರ ಚಿನ್ನದ ನಾಣ್ಯ, ಕಂಬಳಿ ನೀಡಲಾಗುವುದು. ಭೋಜನದಲ್ಲಿ ಲಾಡು, ಜಿಲೇಬಿ, ಹಲ್ವಾ, ಪಾಯಸ, ಮೊಸರು ವಡೆ, ಮಾಲ್ಪುರಿ, ರಸಗುಲ್ಲ ಎಲ್ಲ ಸಿಹಿ ಪದಾರ್ಥ ಬಡಿಸಿ ಜೊತೆಗೆ ದವಸ ಧಾನ್ಯ ನೀಡಲಾಗುವುದು. ಎಲ್ಲ ಶಿಷ್ಯರಿಗೂ ತಿಳಿಸಿಬಿಡು, ದಾಸೋಹಕ್ಕೆ ಎಲ್ಲರೂ ಹೊರಡಬೇಕು. ಎಲ್ಲೆಂದರಲ್ಲಿ ಈ ಸುಳ್ಳು ಪತ್ರ ತಲುಪಿದಾಗ ಎಲ್ಲೆಡೆಯೂ ಧರ್ಮ ದಾಸೋಹದ ಚರ್ಚೆಗಳಾಗತೊಡಗಿದವು. ಇದರಿಂದಾಗಿ ಚಿನ್ನದ ನಾಣ್ಯ ಹಾಗೂ ಬೆಲೆ ಬಾಳುವ ಕಂಬಳಿಯ ಆಸೆಯಿಂದ ದೇಶಾದ್ಯಂತ ಲಕ್ಷಗಟ್ಟಲೆ ಜನರು ಕಾಶಿಯಲ್ಲಿ ನಿಶ್ಚಿತ ದಿನದ ಮೊದಲಿನ ರಾತ್ರಿಯೇ ತಲುಪತೊಡಗಿದರು. ನೋಡುತ್ತಲೇ ಇಡೀ ಕಾಶಿ ಸಾಧು ಸಂತರಿಂದ ತುಂಬಿಬಿಡುತ್ತದೆ. ಅರೆ ಭಕ್ತರೇ, ಇವತ್ತಿಷ್ಟೊಂದು ಜನ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅದ್ಯಾವ ನಿದ್ರೆಯಲ್ಲಿರುವೆಯೋ ನಿನಗೆ ತಿಳಿದಿಲ್ಲವೇ? ಇಲ್ಲಿ ಕಾಶಿಯಲ್ಲಿ ಕಬೀರ ಎನ್ನುವ ಯಜಮಾನರೊಬ್ಬರು 3 ದಿನಗಳ ಧರ್ಮದಾಸೋಹ ಆಯೋಜಿಸಿದ್ದಾರೆ. ಇದರಲ್ಲಿ ಪ್ರತಿ ಭೋಜನದ ಜೊತೆಯಲ್ಲಿ ಒಂದು ಚಿನ್ನದ ನಾಣ್ಯ ಹಾಗೂ ಬೆಲೆ ಬಾಳುವ ಕಂಬಳಿ ಸಹ ನೀಡುತ್ತಾರೆ. ತಮಗೇನಾದ್ರೂ ಆಮಂತ್ರಣ ಪತ್ರ ದೊರಕಿದೆಯೇ? ಹಾ, ಇಲ್ಲಿದೆ ಆಮಂತ್ರಣ ಪತ್ರ. ಇದು ಖಂಡಿತ ಯಾರದೋ ಕುಚೇಷ್ಟೆ. ಇದನ್ನ ನಾನು ಈಗಲೇ ಗುರುಗಳಿಗೆ ತಿಳಿಸಬೇಕು. ಗುರುದೇವ, ಗುರುದೇವ, ಗುರುದೇವ. ಏನಾಯ್ತು ರವಿದಾಸ? ಗುರುದೇವ, ನಾವು ಕಾಶಿ ಬಿಡುವ ಸಂದರ್ಭ ಬಂದಿದೆ. ಶತ್ರುಗಳು ಮಿತಿ ಮೀರಿದ್ದಾರೆ. ನಿಮ್ಮ ಹೆಸರಿನಲ್ಲಿ ಸುಳ್ಳು ಆಮಂತ್ರಣ ಹಂಚಿದ್ದಾರೆ. ಕಬೀರ ಸೇಠನು 3 ದಿನಗಳ ಸಾಮೂಹಿಕ ಭೋಜನ ನಡೆಸುವನು. ಇದರಲ್ಲಿ ಪ್ರತಿ ಭೋಜನದ ನಂತರ ಭೋಜನ ಮಾಡಿದವರಿಗೆ ಒಂದು ಚಿನ್ನದ ನಾಣ್ಯ ಹಾಗೂ ಬೆಲೆ ಬಾಳುವ ಕಂಬಳಿ ಕೊಡಲಾಗುವುದು. ಹೌದೇ?
ಈಗ ಆ ಸುಳ್ಳು ಆಮಂತ್ರಣದ ಮೇರೆಗೆ ಲಕ್ಷಗಟ್ಟಲೆ ಜನ ಸಾಮೂಹಿಕ ಭೋಜನಕ್ಕೆ ಬಂದಿದ್ದಾರೆ. ರವಿದಾಸ, ಇಂದಂತೂ ಎಲ್ಲಾ ಸೀಮೆಗಳನ್ನು ಮೀರಿದರು ಈ ಮೂರ್ಖರು. ನಾನಂತೂ ಬಡವ. ನನಗಂತೂ ನನ್ನ ಪರಿವಾರಕ್ಕಾಗಿಯೇ ಬಹಳ ಕಷ್ಟದಿಂದ ಆಹಾರ ದೊರಕುತ್ತದೆ. ಇಷ್ಟೊಂದು ಜನರಿಗೆ ಎಲ್ಲಿಂದ ಆಹಾರ ನೀಡಲಿ? ನೀನು ಬಾಗಿಲನ್ನು ಒಳಗಿಂದ ಮುಚ್ಚಿಬಿಡು. ಯಾರು ಬಂದರೂ ನೀನು ಬಾಗಿಲನ್ನು ತೆರೆಯಬೇಡ. ಯಾರೋ ಕಾಣಿಸದಿದ್ದಾಗ ಅವರು ದಣಿದು ತಾವೇ ಮರಳಿ ಹೋಗುತ್ತಾರೆ. ಗುರುಗಳೇ, ಈ ನಕಲಿ ಧರ್ಮ ಗುರುಗಳು ಪ್ರತಿದಿನವೂ ನಿಮ್ಮ ವಿರುದ್ಧ ಏನಾದ್ರೂ ಒಂದು ಷಡ್ಯಂತ್ರ ರಚಿಸುತ್ತಲೇ ಇರುತ್ತಾರೆ. ಚಿಂತೆ ಇಲ್ಲ ರವಿದಾಸ, ಇಂದಿನ ದಿನವನ್ನು ಹಾಗೋ ಹೀಗೋ ಸಾಗಿಸೋಣ. ರಾತ್ರಿ ಪರಿವಾರದ ಜೊತೆ ಅದೆಲ್ಲಾದರೂ ದೂರ ಹೋಗಿಬಿಡುತ್ತೇನೆ. ಪ್ರತಿದಿನದ ಇವರ ಈ ಷಡ್ಯಂತ್ರಗಳಿಂದಾಗಿ ನನಗೆ ಸಾಕಾಗಿ ಹೋಗಿದೆ. ನಾನು ಸತ್ಯ ನುಡಿಯುತ್ತೇನೆ, ಆದರೆ ಇವರಿಗೆ ಅದು ನಿಂದನೇ ಎನಿಸುತ್ತದೆ. ಬಾ ರವಿದಾಸ, ಕುಳಿತುಕೋ. ನಾವಿಬ್ಬರೂ ದೇವರನ್ನು ಸ್ಮರಿಸೋಣ. ಆಪತ್ತಿನ ಸಮಯದಲ್ಲಿ ದೇವರನ್ನು ಸ್ಮರಿಸಬೇಕು. ಅವರೇ ಎಲ್ಲರ ಮಾನ ರಕ್ಷಣೆ ಮಾಡುತ್ತಾರೆ, ನಮ್ಮನ್ನೂ ಕೂಡ. ಇದರ ನಂತರ ಪರಮೇಶ್ವರ ಕಬೀರರು 2 ರೂಪಗಳನ್ನು ಧರಿಸಿ ತಮ್ಮ ಒಂದು ರೂಪದಲ್ಲಿ ಗುಡಿಸಿಲಿನಲ್ಲಿ ರವಿದಾಸನ ಜೊತೆ ವಿರಾಜಿಸುತ್ತಾರೆ ಹಾಗೂ ಇನ್ನೊಂದು ರೂಪದಲ್ಲಿ ಸತ್ಯಲೋಕಕ್ಕೆ ತಲುಪುತ್ತಾರೆ. ಅಲ್ಲಿ ಅಸಂಖ್ಯಾತ ಎತ್ತುಗಳು ಅವರ ನಿರೀಕ್ಷೆಯಲ್ಲಿರುತ್ತವೆ. ಅವುಗಳ ಮೇಲೆ ಹೇರಿದ ಜೋಳಿಗೆಗಳಲ್ಲಿ ದಾಸೋಹಕ್ಕಾಗಿ ಡೇರೆ ಹಾಗೂ ಸಂಬಂಧಿತ ವಸ್ತುಗಳು, ಸಿದ್ಧಪಡಿಸಿದ್ದ ಅಡುಗೆ, ಆಹಾರ, ಲಡ್ಡು, ಜಿಲೇಬಿ, ಕಚೋರಿ, ಬಜ್ಜಿ ಎಲ್ಲ ಇಡಲಾಗಿತ್ತು. ಹೇ ಸೃಷ್ಟಿಕರ್ತ ಪರಮಾತ್ಮ, ತಾವು ಹೋದಂತಹ ಕ್ಷೇತ್ರ ಪರಮ ಜಿಪುಣವಾದದ್ದು. ಅಲ್ಲಿ ಜೀವನ ಪೂರ್ತಿ ಶ್ರಮಿಸಿದರೂ ಆಸ್ವಾದಿಸುವುದಕ್ಕೆ ಒಳ್ಳೆಯ ಭೋಜನ ಸಹ ಸಿಗುವುದಿಲ್ಲ. ತಮ್ಮ ಆದೇಶದಂತೆ ನಾವು ಎಲ್ಲವನ್ನೂ ಸಿದ್ಧಪಡಿಸಿದ್ದೇವೆ. ಪರಮೇಶ್ವರ ಕಬೀರ ಸಾಹೇಬರು ಅಲ್ಲಿ ನಿಂತಿರುವ ಅನಂತ ಕೋಟಿ ಎತ್ತುಗಳಲ್ಲಿ ಕೇವಲ 9 ಲಕ್ಷ ಎತ್ತುಗಳನ್ನು ಹಾಗೂ ಸೇವಕರ ರೂಪದಲ್ಲಿ ಅಲ್ಲಿಯ ಕೆಲವು ದೇವದೂತರನ್ನು ಕರೆದುಕೊಂಡು ನೋಡುತ್ತಲೇ ಸತ್ಯಲೋಕದಿಂದ ಕಾಶಿಯಲ್ಲಿ ಪ್ರಕಟವಾಗುತ್ತಾರೆ. कबीर भंडारा के सो आया है, आया है बंजारा के सो आया है। धरती ऊपर तंबू तारे, धरती ऊपर तंबू तारे, चौपड़ के बंजारा के सो आया है, बंजारा के सो आया है। कौन देश से बालद आई, कौन देश से बालद आई, ना कहीं बंजाने वाला के सो आया है, आया है बंजारा के सो आया है। अपरम पार पार गत तेरी, अपरम पार पार गत तेरी, कित उतरी जलधारा के सो आया है, आया है बंजारा के सो आया है। साहूकार नहीं कोई जाकर, साहूकार नहीं कोई जाकर, काशी नगर मजारा के सो आया है, बंजारा के सो आया है। दास गरीब कलप से उतरे, दास गरीब कलप से उतरे, जिया पे लख कर तारा के सो आया है, बंजारा के सो आया है। दास गरीब कलप से उतरे, दास गरीब कलप से उतरे, जिया पे लख कर तारा के सो
आया है। ಬಾದ್ಶಾ, ತಮ್ಮ ಗುರುಗಳ ಆಮಂತ್ರಣ ಬಂದಿದೆ. ಧರ್ಮದಾಸೋಹಕ್ಕೆ ತಾವು ಹೋಗುವುದಿಲ್ಲವೇನೋ? ಗುರುವರ್ಯರು ಧರ್ಮದಾಸೋಹ ನಡೆಸಿದಲ್ಲಿ ನಾವು ಹೋಗದೇ ಇರುವುದೇ. ನಾವು ಅವಶ್ಯ ಹೋಗುತ್ತೇವೆ. ಕಾಶಿಗೆ ಹೊರಡಲು ಈಗಲೇ ವ್ಯವಸ್ಥೆ ಮಾಡಿ. ನೋಡುತ್ತಲೇ ಕಾಶಿನಗರದ ಚೌಪಡಿ ಎಂಬ ಬಜಾರಿನಲ್ಲಿ ಪರಮೇಶ್ವರರ ದಯೆಯಿಂದ ದಾಸೋಹ ಪ್ರಾರಂಭಗೊಳ್ಳುತ್ತದೆ. ಅದೆಷ್ಟು ರುಚಿಕರ ಭೋಜನ! ಉಂಡವರೆಲ್ಲರೂ ಪ್ರಶಂಸೆಯ ಗುಣಗಾನ ಹಾಡಿದ್ದೇ ಹಾಡಿದ್ದು. ಪಲ್ಯ, ಪೂರಿ, ಮೊಸರು, ಬಜ್ಜಿ, ಜಿಲೇಬಿ, ಕಚೋರಿ, ಪಕೋಡ, ಪಾಯಸ, ಹಲ್ವಾ ಇತ್ಯಾದಿ. ಯಾರೇ ಯಾವುದೇ ವ್ಯಂಜನ ಬೇಡಲಿ ಅವರಿಗೆ ಅದು ತಿನ್ನಲು ಸಿಗುತ್ತಿತ್ತು. ಅಲ್ಲದೆ ಪತ್ರದಲ್ಲಿ ಸೂಚಿಸಲಾದಂತೆ ಪ್ರತಿಯೊಂದು ಭೋಜನದ ನಂತರ ಎಲ್ಲರಿಗೂ ಒಂದು ಬೆಲೆ ಬಾಳುವ ಕಂಬಳಿ ಹಾಗೂ ಒಂದು ಚಿನ್ನದ ನಾಣ್ಯ ಕೊಡಲಾಯಿತು. ಅಲ್ಲಿಂದ ಪರಮೇಶ್ವರ ಕಬೀರರಿಂದ ದೀಕ್ಷೆ ಪಡೆದಂತಹ ದಿಲ್ಲಿಯ ಬಾದ್ಶಾಹ ಸಿಕಂದರ್ ಲೋಧಿಯು ತಮ್ಮ ಧರ್ಮಗುರು ಶೇಖ್ ತಕಿಯೊಡನೆ ದಾಸೋಹಕ್ಕೆ ತಲುಪುತ್ತಾರೆ. ಅರೆ, ಇಲ್ಲೇನಾಗುತ್ತಿದೆ? ಈ ದಾಸೋಹ ಹೇಗೆ ನಡೆಯುತ್ತಿದೆ? ಧರ್ಮ ದಾಸೋಹದಲ್ಲಿ ಪರಮೇಶ್ವರ ಕಬೀರ ಸಾಹೇಬರ ಜೈಕಾರ ಕೇಳಿದಾಗ ಕಬೀರನು ತನ್ನ ಗುಡಿಸಲು ಬಿಟ್ಟು ಓಡಿ ಹೋಗುತ್ತಾನೆ. ಅಲ್ಲದೆ ಜನಸಮೂಹವನ್ನು ಬೈಯುತ್ತಿರಬಹುದು ಎಂದುಕೊಂಡ ಶೇಖ್ ತಕಿಯು ಅದರ ವಿರುದ್ಧವಾಗಿ ನಡೆಯುತ್ತಿರುವ ದಾಸೋಹ ಕಂಡು ಬಹಳ ಕೋಪಗೊಂಡನು. ಹೇ ಭಕ್ತರೇ, ಕಬೀರ ಸಾಹೇಬರು ಎಲ್ಲಿದ್ದಾರೆ? ಕಬೀರ ಸಾಹೇಬರ ಬಗ್ಗೆ ತಿಳಿದಿಲ್ಲ. ಆದರೆ ಅಲ್ಲಿ ಡೇರೆಯಲ್ಲಿ ಒಬ್ಬ ವ್ಯಕ್ತಿ ವಿರಾಜಿಸಿದ್ದಾರೆ. ಈ ದಾಸೋಹದ ಎಲ್ಲ ವ್ಯವಸ್ಥೆ ಅವರೇ ಮಾಡಿದ್ದಾರೆ. ಈ ದಾಸೋಹ ಹೇಗೆ ನಡೆಯುತ್ತಿದೆ? ತಾವು ಯಾರು? ಹಾಗೂ ಕಬೀರರೊಡನೆ ತಮ್ಮ ಸಂಬಂಧ ಎಂತಹದ್ದು? ನಾನೊಬ್ಬ ಬಂಜಾರ ಹಾಗೂ ಕಬೀರರು ನನ್ನ ಪಗಡಿ ಕೊಡುಪಡೆ ಮಿತ್ರರು. ಅವರಿಂದ ಸಂದೇಶ ಬಂದಿತ್ತು. ಒಂದು ಲಘು ಸಮೂಹ ಭೋಜನ ಯೋಜಿಸಬೇಕಿದೆ. ಕೆಲವು ಸಾಮಗ್ರಿಗಳನ್ನು ವ್ಯವಸ್ಥೆ ಮಾಡಿ ತನ್ನಿ ಎಂದು. ಈಗ ದಾಸೋಹ ಸಂಭ್ರಮದಲ್ಲಿದೆ. 18 ಲಕ್ಷ ಜನರು ಭೋಜನ ಆನಂದಿಸುತ್ತಿದ್ದಾರೆ. ಇವರು ಚಿಕ್ಕ ದಾಸೋಹ ಎನ್ನುತ್ತಿದ್ದಾರಲ್ಲ. ಕಬೀರರೆಲ್ಲಿದ್ದಾರೆ? ಅವರೇಕೆ ಬಂದಿಲ್ಲ? ಮಹಾರಾಜರೇ, ಅವರ ದಾಸನು ಇಲ್ಲಿರುವಾಗ ಅವರು ಕಷ್ಟಪಡುವ ಅಗತ್ಯವೇನಿದೆ? ತಾವು ಭೋಜನಕ್ಕೆ ಅಣಿಯಾಗಿ. ಇಲ್ಲ ಇಲ್ಲ, ಗುರುವರ್ಯರ ದರ್ಶನದ ನಂತರವೇ ಭೋಜನವನ್ನು ಸ್ವೀಕರಿಸುತ್ತೇವೆ. ಅಯ್ಯೋ ಗುರುದೇವ, ನಾವು ಇಲ್ಲಿರುವುದು ಅವರಿಗೆ ತಿಳಿದು ಬಂದಿದೆ. ಜನರ ಗುಂಪು ಮನೆಯನ್ನು ಹುಡುಕುತ್ತಾ ಇಲ್ಲಿಯವರೆಗೆ ಬಂದಂತಿದೆ. ಪರವಾಗಿಲ್ಲ, ನೀನು ಬಾಗಿಲನ್ನು ತೆರೆಯಬೇಡ. ಸ್ವಲ್ಪ ಸಮಯದ ನಂತರ ತಾವಾಗಿಯೇ ಹೊರಟು ಹೋಗುತ್ತಾರೆ. ಬಾಗಿಲು ತೆರೆಯಿರಿ ಭಗವಂತ. ದಿಲ್ಲಿಯಿಂದ ನಿಮ್ಮ ದಾಸ ಸಿಕಂದರ ಬಂದಿದ್ದಾನೆ. ಬಾದ್ಶಾ, ನಾವು ಬಾಗಿಲನ್ನು ತೆರೆಯಲಾರೆವು. ಈ ಜನರಂತೂ ಎಲ್ಲ ಮಿತಿಗಳನ್ನು ಮೀರಿಬಿಟ್ಟಿದ್ದಾರೆ. ನನ್ನ ಹೆಸರಿನಲ್ಲಿ ಸುಳ್ಳು ಪತ್ರ ಹೊರಡಿಸಿದ್ದಾರೆ. ನಾನು ಹೇಗೆ ಹೊರಬರಲಿ? ಈ ಬನಾರಸಿಯಲ್ಲಿ ನನಗೆ ಸಾಲ ಕೊಡಬಹುದಾದಂತಹ ಯಾವ ವ್ಯಾಪಾರಿಯೂ ನನಗೆ ಪರಿಚಯವಿಲ್ಲ. ಬಲು ಕಷ್ಟದಿಂದ ಬಟ್ಟೆ ನೇಯ್ದು ನನ್ನ ಕುಟುಂಬವನ್ನು ಪೋಷಿಸುತ್ತಿದ್ದೇನೆ. ಇವರು ನನ್ನ ಬದುಕನ್ನು ಕಠಿಣಗೊಳಿಸಿದ್ದಾರೆ. ಇಂದು ಸೂರ್ಯಾಸ್ತಕ್ಕಾಗಿ ಕಾಯುತ್ತಿದ್ದೇನೆ ಬಾದ್ಶಾಹ. ರಾತ್ರಿಯಲ್ಲಿ ನನ್ನ ಕುಟುಂಬವನ್ನು ಕರೆದುಕೊಂಡು ಎಲ್ಲಾದರೂ ದೂರ ಹೋಗಿ ಬಿಡುತ್ತೇನೆ. ಹೇ ಪರ್ವರ್ದಿಗಾರ್, ನೀವು ನನ್ನನ್ನು ಮರುಳಾಗಿಸಲಾರಿರಿ. ನೀವೇ ಅಲ್ಲ ನನಗೆ. ಅದೋ ನೋಡಿ ಅಲ್ಲಿ, ಅದೆಷ್ಟು ಅದ್ಭುತವಾದ ದಾಸೋಹ ಮಾಡಿದ್ದೀರಿ. ಒಂದು ಬಾರಿ ಬಾಗಿಲು ತೆರೆಯಿರಿ ತಂದೆ. ಈ ದಾಸ ತಮ್ಮ ದರ್ಶನ ಪಡೆಯಬೇಕೆಂದಿದ್ದಾನೆ. ಬಾಗಿಲು ತೆರೆದು ಬಿಡು. ಹೇ ಪರ್ವರ್ದಿಗಾರ್, ದಾಸೋಹದಲ್ಲಿ ಎಲ್ಲೆಡೆಯೂ ತಮ್ಮದೇ ಜಯ ಜಯಕಾರ ಕೇಳಿ ಬರುತ್ತಿದೆ. ಪ್ರತಿಯೊಬ್ಬರು ತಮ್ಮ ದರ್ಶನಕ್ಕಾಗಿ ಕಾದಿದ್ದಾರೆ. ದಯೆ ತೋರಿ ಪರ್ವರ್ದಿಗಾರ್, ದಯೆ ತೋರಿ. ಬಾದ್ಶಾಹ ಸಿಕಂದರ್ ಲೋಧಿಯ ಆಗ್ರಹದ ಮೇರೆಗೆ ಪರಮೇಶ್ವರ ಕಬೀರರು ದಾಸೋಹದತ್ತ ಹೊರಡಲು ಸಿದ್ಧರಾದಂತೆಯೇ ತಾನಾಗಿಯೇ ವಜ್ರ ವೈಡೂರ್ಯಗಳಿಂದ ಸುಶೋಭಿತ ಒಂದು ಆಕರ್ಷಕ ಮುಕುಟ ಬಂದು ಅವರ ಶಿರಶೋಭಿಸುತ್ತದೆ. ಹಾಗೂ ಗುಡಿಸಲಿಂದ ಹೊರಬರುತ್ತಲೇ ಈ ಪರಮಾತ್ಮನ ಮೇಲೆ ಆಗಸದಿಂದ ಸುಂದರ ಹೂಗಳ ಮಳೆಯೂ ಸುರಿಯುತ್ತದೆ. ರವಿದಾಸರೇ, ಇಂದು ಈ ಸೇವೆಯನ್ನು ಈ ದಾಸನ ಕೈಗೆ ಕೊಡಿ. ಪ್ರತಿನಿತ್ಯವೂ ನೀವೇ ಮಾಡುತ್ತೀರಲ್ಲವೇ? ಇವರಲ್ಲಿ ಕಬೀರರು ಯಾರು?
ಬಾದ್ಶಾ ಸಿಕಂದರ್ ಲೋದಿ ಮೇಲೆ ಯಾರು ಚಾಮರ ಬೆಸುತ್ತಿರುವರೋ ಅವರೇ ಕಬೀರರು. ನಂತರ ಕಬೀರ್ ಸಾಹೇಬರು ತಮ್ಮದೇ ಆದ ಇನ್ನೊಂದು ಸ್ವರೂಪವಾದ ಕೇಶವ ಅವರನ್ನು ಕಾಣಲು ತಂಬು ಕಡೆಗೆ ಹೋದರು. ಪರಮೇಶ್ವರ ಕಬೀರರು ತಂಬು ಒಳಗಡೆ ಬಂದ ತಕ್ಷಣವೇ ನೋಡುತ್ತಿದ್ದಂತೆಯೇ ತಾನಾಗಿಯೇ ಒಂದು ತುಂಬಾ ಸುಂದರವಾದ ಸಿಂಹಾಸನ ಅವರಿಗಾಗಿ ಪ್ರತ್ಯಕ್ಷಗೊಳ್ಳುತ್ತದೆ. ಅದು ಸುತ್ತಲೂ ವಜ್ರ ವೈಡೂರ್ಯ ಮುತ್ತುಗಳಿಂದ ಅಲಂಕೃತಗೊಂಡಿದೆ. ಪರಮೇಶ್ವರ ಕಬೀರ್ ಸಾಹೇಬರು ಅದರ ಮೇಲೆ ವಿರಾಜಿಸುತ್ತಾರೆ. ದಾಸೋಹದಲ್ಲಿ ಬಂದ ಲಕ್ಷಾಂತರ ಜನಸಮೂಹ ಅಲ್ಲಿ ಪರಮೇಶ್ವರ ಕಬೀರರನ್ನು ನೋಡಲು ತಂಬುವಿನ ಸುತ್ತಲೂ ಸೇರುತ್ತಾರೆ. ಆಗ ಕೇಶವರೂಪ ಪರಮಾತ್ಮ ಕಬೀರ ಸಾಹೇಬರನ್ನು ಸಂಬೋಧಿಸಿದರು. ಪರಮೇಶ್ವರ, ತಾವು ತಮ್ಮ ಅದ್ಭುತ ಲೋಕವನ್ನು ತೊರೆದು ಈ ಹುಸಿ ವಂಚಕ ಜಗತ್ತಿಗೆ ಏಕೆ ಬಂದಿರಿ? ನೀವು ಇವರ ಹಿತ ಅಪೇಕ್ಷಿಸುತ್ತಿದ್ದೀರಿ, ಮೃಷ್ಟಾನ್ನ ಭೋಜನ ನೀಡುತ್ತಿದ್ದೀರಿ. ಆದರೆ ಇವರು ನಿಮ್ಮ ವಿರುದ್ಧವೇ ಸಂಚು ಹೂಡುತ್ತಿದ್ದಾರೆ. ಕೇಶವ, ಸರ್ವಲೋಕಗಳನ್ನು ನಾನೇ ರಚಿಸಿರುವೆ. ಎಲ್ಲರ ಪಾಲನೆ, ಪೋಷಣೆ, ರಕ್ಷಣೆ ನಾನೇ ಮಾಡುತ್ತೇನೆ. ನೀನು ನನ್ನ ದುಃಖವನ್ನು ಅರಿಯಲಾರೆ. ಇವರೆಲ್ಲ ನನ್ನ ಮಕ್ಕಳು. ತಮ್ಮ ಅಜ್ಞಾನದಿಂದಾಗಿ ಕಾಲನ ಜಾನದಲ್ಲಿ ಸಿಲುಕಿ ಭಯಂಕರ ಕಷ್ಟ ಅನುಭವಿಸುತ್ತಿದ್ದಾರೆ. ಅದೇ ಕಾಲನ ಪ್ರಭಾವದಿಂದ ಇಂದು ನನ್ನನ್ನು ತಮ್ಮ ಶತ್ರುವಾಗಿ ಕಾಣುತ್ತಿದ್ದಾರೆ. ನಾನು ಇವರಿಗೆ ಸತ್ಯಭಕ್ತಿ ನೀಡಿ ಮರಳಿ ಕರೆದೊಯ್ಯಲು ಬಂದಿರುವೆನು. ಪರಮೇಶ್ವರರೇ, ನೀವು ಹಂಸಲೋಕವನ್ನು ತ್ಯಜಿಸಿ ಈ ಜೀವಲೋಕಕ್ಕೆ ಬಂದಿರುವಿರಿ. ಇಲ್ಲಿ ಮೂಳೆ, ಮಾಂಸ, ರಕ್ತದಿಂದ ಬೆರೆತ ದೇಹ. ಇದರಲ್ಲಿ ಅಹಂಕಾರ ತುಂಬಿ ತುಳುಕುತ್ತಿದೆ. ಇಂಥವರಿಂದ ಹೇಗೆ ಭಕ್ತಿಯನ್ನು ಅಪೇಕ್ಷಿಸುವಿರಿ? ಕೇಶವ, ಹಸು ಅಥವಾ ಎಮ್ಮೆಗೆ ಕರು ಹುಟ್ಟುವ ಮೊದಲು ಅದರಲ್ಲಿ ಬರೀ ಮೂಳೆ, ಮಾಂಸ ಮಾತ್ರ ಇರುತ್ತದೆ, ಹಾಲು ಇರುವುದಿಲ್ಲ. ಕರು ಹುಟ್ಟಿದ ನಂತರ ಅದೇ ಮೂಳೆ, ಮಾಂಸದ ಶರೀರದಿಂದ ಹಾಲಿನ ಪಾತ್ರೆ ಸಹ ತುಂಬುತ್ತದೆ. ಹಾಗೆಯೇ ನಾನು ಇವರಲ್ಲಿ ಭಕ್ತಿಯನ್ನು ತುಂಬುವೆನು. ಆ ಭಕ್ತಿಯಿಂದ ಮೂಳೆ, ಮಾಂಸಗಳ ಶರೀರದಿಂದಲೇ ಇವರಿಗೆ ಸತ್ಯಲೋಕ ಪ್ರಾಪ್ತವಾಗುವುದು. ಹೇ ಪರಮೇಶ್ವರ, ಈ ಲೋಕದಲ್ಲಿ ಭೂಮಿಗೆ ಪಾದಸ್ಪರ್ಶವಾಗುತ್ತಲೇ ಪಾಪ ತಗುಲುತ್ತದೆ. ಇಂತಹ ಹೊಲಸು ಲೋಕದಲ್ಲಿ ತಮ್ಮನ್ನು ಕಂಡು ನಾನು ಶಿರವಾಗಿ ನಮಿಸುತ್ತೇನೆ. ಇನ್ನೊಂದು ಕಡೆ ಶೇಖ್ ತಕಿಯ ಯೋಜನೆ ಅವನ ಮೇಲೆಯೇ ತಿರುಗಿಬಿದ್ದಿತು. ಕಬೀರನು ಯಾರಿಗೂ ಅನ್ನದಾನ ಮಾಡಲಾರ ಹಾಗೂ ಜನರು ಅವನನ್ನು ಬೈಯುವರು ಎಂದು ನಂಬಿ ಜನರನ್ನು ಸಂಗ್ರಹಿಸಿದ್ದ. ಆದರೆ ಕಬೀರರು ಅಲ್ಲಿ ಸೇರಿದ ಲಕ್ಷಾನುಗಟ್ಟಲೆ ಭಕ್ತರಿಗೆ 3 ದಿನಗಳ ಭೋಜನದ ವ್ಯವಸ್ಥೆ ಮಾಡಿದರಲ್ಲದೆ ಚಿನ್ನದ ನಾಣ್ಯ ಹಾಗೂ ಬೆಲೆ ಬಾಳುವ ಕಂಬಳಿ ದಕ್ಷಿಣೆಯಲ್ಲಿ ನೀಡಿ ಸತ್ಸಂಗದಿಂದ ಅವರ ಅಜ್ಞಾನ ಅಂಧಕಾರವನ್ನು ದೂರ ಮಾಡಿದರು. ಆದರೂ ಶೇಖ್ ತಕಿಯಾಗೆ ಇದೆಲ್ಲ ನೋಡಲಾಗಲಿಲ್ಲ. ಅವನೊಳಗೆ ಕುದಿಯುತ್ತಿದ್ದ ಈರ್ಷೆಯ ಜ್ವಾಲೆ ಇಂತಹ ಮಹಾನ್ ಸಮಾಗಮದಲ್ಲಿಯೂ ಕೊರತೆ ಹುಡುಕುತ್ತಿತ್ತು. ಅದೇ ಜ್ವಾಲೆಯಲ್ಲಿ ಮುಖ ವಕ್ರ ಮಾಡಿಕೊಂಡು ಸಿಕಂದರ್ ಲೋದಿಗೆ ಹೀಗೆ ಹೇಳಿದ: ಬಾದ್ಶಾ, ಇವನೇನು ದಾಸೋಹ ಮಾಡಿದ್ದ, ಜಿಪುಣತನ ಮಾಡಿದ್ದ. ನಾವು ಇಂತಹ 100 ದಾಸೋಹಗಳನ್ನ ಆಯೋಜಿಸಬಲ್ಲೆವು. ಶೇಖ್ ತಕಿಯು ಹೀಗೆನ್ನುವಷ್ಟರಲ್ಲಿ ಮಾತನಾಡುತ್ತಿರುವಾಗಲೇ ಅವನ ಬಾಯಿ ತಿರುವಿ ಸೊಟ್ಟಗಾಯಿತು. ಅಲ್ಲದೆ ಅವನು ಮೂಕ ಹಾಗೂ ಕಿವುಡ ಸಹ ಆದನು. ಅವನು ಒಟ್ಟು 52 ಬಾರಿ ಕಬೀರ ಸಾಹೇಬರನ್ನು ಕೊಲ್ಲಲು ಪ್ರಯತ್ನಿಸಿದ್ದ. ಆದರೆ ಇದು ಅವನು ಕಬೀರ ಪರಮೇಶ್ವರರ ವಿರುದ್ಧ ರಚಿಸಿದ್ದ ಅಂತಿಮ ಯೋಜನೆಯಾಗಿತ್ತು. 3 ದಿನಗಳವರೆಗೆ ಸಮಾಗಮ ನಡೆಯಿತು. 3ನೇ ದಿನ ಸೇವಕರು ಉಳಿದಿರುವ ಸಾಮಾನುಗಳನ್ನು ಹಾಗೂ ತಂಬು ಇತ್ಯಾದಿಗಳನ್ನು ಎತ್ತುಗಳ ಮೇಲೆ ಹೇರಿಕೊಂಡು ಹೊರಟರು. ಗಂಗೆಯಲ್ಲಿ ನೀರು ಈಗ ಹೆಚ್ಚಾಗಿದೆ. ಇದನ್ನು ಈಗ ದಾಟಲಾಗುವುದಿಲ್ಲ. ಹೌದು, ಈಗಲೇ ಹೋಗಬೇಡಿ. ಬಂಜಾರರು ಹಾಗೂ ಎತ್ತುಗಳು ಗಂಗಾ ನದಿಯ ದಡದ ಹತ್ತಿರ ಬರುತ್ತಿದ್ದಂತೆ ನದಿಯ ನೀರಿನ ಸ್ತರ ಇಳಿಯತೊಡಗುತ್ತದೆ. ಎಲ್ಲ ಎತ್ತುಗಳು ಅದನ್ನು ದಾಟಿ ಹೋಗಿಬಿಡುತ್ತವೆ. ತದನಂತರ ನೀರಿನ ಸ್ತರ ಮತ್ತೆ ಏರಿ ಗಂಗಾ ನದಿಯ ನೀರು ಉಕ್ಕಿ ಹರಿಯತೊಡಗುತ್ತದೆ. ಇದನ್ನು ಕಂಡ ಜನಸಮೂಹ ಆಶ್ಚರ್ಯಚಕಿತಗೊಳ್ಳುತ್ತದೆ. ಹೊರಡಿ ಕೇಶವ, ಇಲ್ಲದಿದ್ದರೆ ನಿಮ್ಮ ಬಂಜಾರರು ಬಹುದೂರ ಹೋಗಿಬಿಟ್ಟಾರು. ಅರೆ, ಇದೇನು? ಎಲ್ಲಿ ಹೋದವು ಎತ್ತುಗಳು? ಎಲ್ಲಿ ಹೋದರು ಬಂಜಾರರು? ಬಾದ್ಶಾ, ಎಲ್ಲಿಂದ ಬಂದಿದ್ದರೋ ಅಲ್ಲಿಗೆ ಹೋದರು. ಸಿಕಂದರನಿಗೆ ಈ ಮಾತು ಅರ್ಥವಾಗುವಷ್ಟರಲ್ಲಿ ಕೇಶವ ಕಬೀರರಲ್ಲಿ ಲೀನವಾದರು. ಸಿಕಂದರ ದಂಗಾದ. ಅಳುತ್ತಾ ಕಬೀರ ಪರಮೇಶ್ವರರ ಪಾದಗಳಿಗೆ ಬಿದ್ದು ದೀರ್ಘದಂಡ ನಮಸ್ಕರಿಸಿದ. ಮುಕ್ತಿದಾತ ಕಬೀರ ಸಾಹೇಬರಿಗೆ ಜಯವಾಗಲಿ.
ಈ ಪ್ರಕಾರ ಪರಮೇಶ್ವರ ಕಬೀರ ಸಾಹೇಬರು ಆ ದುಷ್ಟರ ಈ ಷಡ್ಯಂತ್ರವನ್ನು ವಿಫಲಗೊಳಿಸುತ್ತಾ ಈ ಲೀಲೆ ಮಾಡಿದರು ಹಾಗೂ ಭಕ್ತ ಸಮಾಜದ ಮುಂದೆ ಒಂದು ಉದಾಹರಣೆ ಇಟ್ಟರು. ಬಡವನೇ ಆಗಲಿ ಶ್ರೀಮಂತನೇ ಆಗಲಿ ಭಗವಂತನ ಭಕ್ತಿಯನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಮಾಡಬಲ್ಲನು. ನಾನು ಬಟ್ಟೆ ನೇಯ್ದು ನನ್ನ ಹಾಗೂ ನನ್ನ ಪರಿವಾರದ ಪೋಷಣೆ ಮಾಡಿ ಮತ್ತು ಭಕ್ತಿ ತೋರಿದಂತೆ ಆಗ ಸಮಯ ಬಂದಾಗ ಪರಮಾತ್ಮನು ನನ್ನ ಮಾನರಕ್ಷಣೆ ಮಾಡಿದ. ಇದೇ ಪ್ರಕಾರ ನೀವು ಸಹ ನನ್ನ ಮೇಲೆ ಅಂದರೆ ಪರಮಾತ್ಮನ ಮೇಲೆ ವಿಶ್ವಾಸವಿಡಿ ಹಾಗೂ ಭಕ್ತಿ ತೋರಿ. ಆಗ ನೋಡಿ, ನಿಮಗೆ ನನ್ನ ಅಗತ್ಯ ಬಂದಾಗಲೆಲ್ಲ ನಾನು ನಿಮ್ಮ ಮುಂದೆ ನಿಂತಿರುತ್ತೇನೆ. पर्वत पर्वत मैं फिरा कारण अपने राम सई के जन्म मिले जिन सारे सब काम. ಈ ಅಮೂಲ್ಯ ಜ್ಞಾನವು ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಸತ್ಸಂಗಗಳ ಒಂದು ಅಂಶ ಮಾತ್ರ. ಸಂಪೂರ್ಣ ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಕೇಳಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನಗಳನ್ನು. ನೀವು ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನಗಳನ್ನು ಸಂತ್ ರಾಮ್ಪಾಲ್ಜಿ ಮಹಾರಾಜ್ ಅಪ್ಲಿಕೇಶನ್ನಲ್ಲೂ ಕೇಳಬಹುದು ಹಾಗೂ ಅವರ ಮೂಲಕ ಬರೆಯಲ್ಪಟ್ಟ ಪುಸ್ತಕಗಳನ್ನು ಸಹ ಡೌನ್ಲೋಡ್ ಮಾಡಬಹುದು.